ಸಿಡಬ್ಲ್ಯೂಆರ್ಸಿಯ ನಿರ್ದೇಶನವನ್ನು ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಯಾಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಜೋರಾಗ್ತಾ ಇದೆ. ಮಂಡ್ಯದ ಕಾವೇರಿ ನಿಗಮದ ಕಚೇರಿಯ ಮುಂದೆ ಕನ್ನಡ ಪರ ಸಂಘಟನೆಯಿಂದ ಪ್ರತಿಭಟನೆಯಾಗಿದೆ. ಪ್ರವೀಣ್ ಶೆಟ್ಟಿ ಬಣ ಮತ್ತು ರೈತ ಸಂಘಟನೆ ಜಂಟಿ ಪ್ರೊಟೆಸ್ಟ್ ಅನ್ನು ಮಾಡಿದೆ. ಕಾವೇರಿ ಭವನದ ಮುಂದೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಮ್ಮದು ಅಂತ ಘೋಷಣೆ ಕೂಗಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ನೀರಿಲ್ಲ, ನಾವೆಲ್ಲಿಂದ ತಮಿಳುನಾಡಿಗೆ ಕೊಡೋದು ಅಂತ ಕನ್ನಡ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಇವತ್ತಿನ ರಾಜಕಾರಣಿಗಳಿಗೆ, ಇವತ್ತಿನ ಮುಖ್ಯಮಂತ್ರಿಗಳಿಗೆ ಅಧಿಕಾರ, ಮಂತ್ರಿಗಿರಿ ಎಲ್ಲೆಲ್ಲಿ ಏನೇನು ತಗೋಬೇಕಲ್ಲ ಅಷ್ಟು ಬಿಟ್ಟರೆ ಹೊರತು ಈ ರೈತರು ಹಿತ ಕಾಯುವಂತ ಆಸಕ್ತಿ ಅವ್ರಿಗಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್, ನಾನು ಬಂಗಾರಪ್ಪನವ್ರ ಶಿಷ್ಯ, ನನಗೆ ಅವರ ಮುಖ್ಯಮಂತ್ರಿ ಅವಧಿನಲ್ಲಿ ಬಂದಿಖಾನೆ ಸಚಿವರು ಕೊಟ್ಟಿದ್ರು ಅಂತ ಅವಾಗ ಹೇಳ್ತಾರೆ. ಆದ್ರೆ ಅವರು ಇವತ್ತು ದಿವಂಗತ ಎಸ್ ಬಂಗಾರಪ್ಪನವರು ಪಾಪ ಸತ್ಯ ಸಂಕ್ಷೇಮರಾದವರು ಪುಣ್ಯಾತ್ಮರು, ಅವರ ಹೆಸರಿಗೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನಿದೆ ಬಂಗಾರಪ್ಪನವ್ರು ಮಾಡಿದಂತ ಒಂದು ಸಾಧನೆಯನ್ನ ಇವತ್ತು ರಾಜೀನಾಮೆ ಕೊಟ್ಟು ಬಂದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ಮಣ್ಣಿನ ಮಗ, ಅವರು ಕನಕಪುರದ ಒಬ್ಬ ಕೆಂಪೇಗೌಡರು, ದಿವಂಗತ ಕೆಂಪೇಗೌಡರ ಒಬ್ಬ ರೈತನ ಮಣ್ಣಿನ ಮಗ ಅಂತ ನಾವು ನಿಜವಾಗ್ಲೂ ಒಪ್ಕೋತೀವಿ. ಇವತ್ತೇನು ನಾನೊಬ್ಬ ರೈತನ ಮಗ ಅಂತೇಳಿ ಡಿ ಕೆ ಶಿವಕುಮಾರ್ ಹೆಮ್ಮೆಯಿಂದ ಹೇಳ್ಕಿದ್ರೆ ನಾವು ಸಂತೋಷ ಪಡ್ತೀವಿ. ಬಂಗಾರಪ್ಪನವ್ರು ಮಾಡಿದ ಕೆಲಸ ಅವ್ರು ರಾಜೀನಾಮೆ ಕೊಟ್ಟು ಬಂದು ಕಾವೇರಿ ಚಳವಳಿಗೆ ಇಳಿದ್ರೆ ಈ ರಾಜ್ಯದ ರೈತರು ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು 5 ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಮಾಡ್ತೀವಿ. ಕಾವೇರಿ ಸಂಬಂಧಿತ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಕರ್ನಾಟಕ ಬಂದ್ ಮಾಡಬೇಕು ಅಂತ ನಿನ್ನೆ ಅಭಿಪ್ರಾಯ ವ್ಯಕ್ತವಾಗಿತ್ತು. ಇದರ ಬಗ್ಗೆ ನಾಳೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಪ್ರಾಧಿಕಾರದ ಸಭೆ ಇದೆ. ಪ್ರಾಧಿಕಾರದ ಸಭೆಯಲ್ಲಿ ತೆಗೆದುಕೊಳ್ಳಬಹುದಾದಂಥ ನಿರ್ಧಾರವನ್ನು ನೋಡಿಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕಾ ಬೇಡವಾ ಅಂತ ತೀರ್ಮಾನಿಸೋದಕ್ಕಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನು ತಡೆದರೋ ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಲಬೇಕಾಗತ್ತೆ. ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.